ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಸ್ಪೋರ್ಟ್ಸ್ ಚಾನಲ್. ನಿನ್ನೆ ನಡೆದಿರೋ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಹೃದಯಿ ಮತ್ತು ಜೇಕರ್ ಅಲಿ ಅವರಿಬ್ಬರ ಮಧ್ಯೆ ಮಾತ್ರ ಸಖತ್ ಪಾರ್ಟ್ನರ್ಶಿಪ್. 35ಗೆಲ್ಲ 5 ವಿಕೆಟ್ಸ್ ಗಾನ್ ಆಗಿತ್ತು. ಅವರಿಬ್ಬರು ಬಂದು ಒಳ್ಳೆ ಪಾರ್ಟ್ನರ್ಶಿಪ್ಪೇ ಕೊಟ್ಟರು. 159 ಪಾರ್ಟ್ನರ್ಶಿಪ್ಪೇನೋ 159 ಅನಿಸುತ್ತೆ. 159 ಪಾರ್ಟ್ನರ್ಶಿಪ್ಪೇನೋ ಕೊಟ್ಟರು. ಒಳ್ಳೆ ಪಾರ್ಟ್ನರ್ಶಿಪ್ ಅವ್ರದ್ದು ಮಾತ್ರ. ಅಲ್ಲಿ ಹೃದಯ್ ಅವರು 100 ಹೊಡೆದ್ರು. ಒಳ್ಳೆ ಸೆಂಚುರಿ ಆಯಿತು ಅವ್ರದ್ದು. ಅದು ಏನು ನಮ್ಮವರು ಜಾಸ್ತಿ 3 ಮಿಸ್ಫೀಲ್ಡ್ಸ್ ಮಾಡಿದ್ದು. ಮೊದಲನೇದು ಅಕ್ಷರ್ ಹ್ಯಾಟ್ರಿಕಲ್ಲಿದ್ದರು, ಅದನ್ನು ರೋಹಿತ್ ಶರ್ಮಾ ಬಿಟ್ಟರು ಕ್ಯಾಚು. ಮತ್ತು ಕುಲ್ದೀಪ್ ಬಂದು ಸ್ಟ್ರೈಟಾಗಿ ಕ್ಯಾಚ್ ಎತ್ಕೊಟ್ರು, ಅಲ್ಲಿ ಹಾರ್ದಿಕ್ ಪಾಂಡ್ಯ ಬಿಟ್ಟರು. ಮತ್ತು ಜಡೇಜಾ ಬೌಲಿಂಗಲ್ಲಿ ಸ್ಟಂಪ್ ಔಟ್ ಮಾಡ್ಬೋದಾಗಿತ್ತು, KL ಬಿಟ್ಟರು. ಅದು 3 ಮಿಸ್ಫೀಲ್ಡ್ಸ್ ಆಗಿಲ್ಲ ಅಂದರೆ ಇನ್ನೂ 100-150ಗೆಲ್ಲ ಮುಗಿಸಾಕ್ಬೋದಾಗಿತ್ತು ಬಾಂಗ್ಲಾದೇಶ್ ಅವ್ರನ್ನ. ಬಟ್ ಮಿಸ್ಫೀಲ್ಡ್ ಆಗಿದ್ದರಿಂದ ಅವರಿಬ್ಬರು ಪಾರ್ಟ್ನರ್ಶಿಪ್ ಮಾತ್ರ ಸಖತ್ತಾಗಿ ಬಂತು. 228 ರನ್ಸ್ ಕಲೆ ಮಾಡೋಕ್ಕಾಯಿತು ಅವರಿಬ್ಬರಿಂದ. ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು. 159 ಮತ್ತು 228 ಹೊಡೆದ್ರು ಫೈನಲಿ. ಒಳ್ಳೆ ಸ್ಕೋರ್ನೇ ಸೆಟ್ ಮಾಡಿದ್ರು. ಮತ್ತು ನಮ್ಮ ಇಂಡಿಯಾ ಬಂತು ಬ್ಯಾಟಿಂಗ್ ಆಡೋದಕ್ಕೆ. ಬಂದಾಗ ಒಳ್ಳೆ ಪಾರ್ಟ್ನರ್ಶಿಪ್ ಗಿಲ್ಲದು ಮತ್ತು ರೋಹಿತ್ ಶರ್ಮದು. ಪ್ರತಿ ಮ್ಯಾಚು ಸಖತ್ತಾಗಿ ಪಾರ್ಟ್ನರ್ಶಿಪ್ ಬರ್ತಾಯಿದೆ ಅವರಿಬ್ಬರದ್ದು ಮಾತ್ರ. ಒಳ್ಳೆ ಪಾರ್ಟ್ನರ್ಶಿಪ್ ಪ್ರತಿ ಮ್ಯಾಚು, ಪ್ರತಿ ಇದರಲ್ಲಿ. ಮೊನ್ನೆನೂ ಅಷ್ಟೇ ಇಂಗ್ಲೆಂಡ್ ಮೇಲೆ ಆಡೋ ODI ಸೀರೀಸಲ್ಲಿ ಸಖತ್ತಾಗಿ ಪಾರ್ಟ್ನರ್ಶಿಪ್ ಬರ್ತಾಯಿದೆ ಅವರಿಬ್ಬರದ್ದು ಮಾತ್ರ. ಇದು ಓಪನಿಂಗ್ ಸ್ಲಾಟಲ್ಲಿ ಒಳ್ಳೆ ಇದೆ ಅವರಿಬ್ಬರು. ಮತ್ತು ರೋಹಿತ್ ಶರ್ಮಾ ಇದಕ್ಕಿದ್ದಂಗೆ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಆದರು. ಫಸ್ಟ್ 2 ಓವರ್ ಸುಮ್ಮನೆ ನೋಡ್ಕೊಂಡ್ರು, ಜಾಸ್ತಿ ಬೀಟನ್ ಆಗ್ತಾಯಿದ್ರು. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು 6-4 ಹೊಡೆಯೋದಕ್ಕೆ. ಕಡೆಗೂ 41 ರನ್ಸ್ ಹೊಡೆದ್ಬಿಟ್ಟು ಔಟ್ ಆದರು. ಗಿಲ್ ಮಾತ್ರ ಒಳ್ಳೆ ಸೆಂಚುರಿನೇ ಅಂತ ಹೇಳಬೇಕು. ಒಳ್ಳೆ ಸೆಂಚುರಿನೇ ಹೊಡೆದ್ರು. ಮತ್ತು ಕೊಹ್ಲಿ ಬಂದಮೇಲೂ ಗಿಲ್ ಸೆಂಚುರಿ ಆಗಿರಲಿಲ್ಲ. ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಇದಕ್ಕಿಂತ ಒಂದೊಂದು ಸ್ವಲ್ಪ ಹೊಡೆದ್ಬಿಟ್ಟು ಕೊಹ್ಲಿ 22 ರನ್ಸ್ ಏನೋ ಹೊಡೆದ್ರು. ಮತ್ತು ಶ್ರೇಯಸ್ ಅಯ್ಯರ್ 15 ರನ್ಸ್ಗೆ ಔಟ್ ಆದರು. ಅಕ್ಷರ್ 8 ರನ್ಸ್ಗೆ ಔಟ್ ಆದರು. ಮತ್ತು KL ಬಂದು ಒಳ್ಳೆ ಅವರಿಬ್ಬರ ಮಧ್ಯೆನೂ 80 ಸಮಥಿಂಗ್ ಪಾರ್ಟ್ನರ್ಶಿಪ್ ಬಂತು. KL ಮಾತ್ರ ಸಾಕಾದಾಗ ಮ್ಯಾಚ್ ಮುಗಿಸಿದ್ರು 6ಇಂದ. ಅಲ್ಲಿ KLದು ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಚು ಜೇಕರ್ ಅಲಿಗೆ ಆರಾಮ್ಸೆ ಕ್ಯಾಚ್ ಹಿಡಿಬೋದಾಗಿತ್ತು, ಅದನ್ನು ಬಿಟ್ಟರು. ಅದನ್ನು ಬಿಟ್ಟಿದ್ದು ಮ್ಯಾಚೇ ಬಿಟ್ಟರು ಅಂತ ಹೇಳಬೇಕು. ಆರಾಮ್ಸೆ ಹಿಡಿಬೋದಾಗಿತ್ತು ಕ್ಯಾಚ್. ಅದು ಕರೆಕ್ಟಾಗಿ ಹೋಗ್ಬಿಟ್ಟು ಕೈಯಲ್ಲಿ ಕುತ್ಕೊಂತು, ಅದು ಬಿಟ್ಬಿಟ್ರು ಕ್ಯಾಚ್ನ. ಇಲ್ಲಾಂದಿದ್ರೆ ಅಷ್ಟೋ ಇಷ್ಟೋ ಕಾಂಪೀಟ್ ಕೊಡೋರೇನೋ KL ರಾಹುಲ್ ಹೋಗಿದ್ರೆ. ಬಟ್ ಇದ್ದರು ಬ್ಯಾಟರ್ ಇನ್ನೂ ಹಾರ್ದಿಕ್ ಪಾಂಡ್ಯ ಇದ್ದರು, ಹೊಡಿಬೋದಾಗಿತ್ತು. ಬಟ್ ಅಷ್ಟೋ ಇಷ್ಟೋ ಅವ್ರ ಕೈಯಲ್ಲಿ ಇರೋದು 41 ರನ್ಸ್ ಈಸೆ ಹೊಡೆದಾಕಿದ್ರು KL. ಆರಾಮ್ಸೆ ಕ್ಯಾಚ್ ಹಿಡ್ದಿದ್ರೆ ಅಷ್ಟು ರನ್ಸ್ ಬರ್ತಾಯಿರಲಿಲ್ಲ. ಮತ್ತು ಅವರು KL ಮತ್ತು ಗಿಲ್ ಪಾರ್ಟ್ನರ್ಶಿಪ್ಪಲ್ಲಿ ಅವ್ರು ಸೆಂಚುರಿನ ಕಂಪ್ಲೀಟ್ ಮಾಡಿಕೊಂಡ್ರು. ಒಳ್ಳೆ ಸೆಂಚುರಿ ಗಿಲ್ ಮಾತ್ರ. ಮತ್ತು ರೋಹಿತ್ ಶರ್ಮಾದು 11,000 ರನ್ಸ್ ಕಂಪ್ಲೀಟ್ ಆಗಿದೆ ODIಯಲ್ಲಿ. ಕಡೆಗೂ 11,000 ರನ್ಸ್ ಕಂಪ್ಲೀಟ್ ಆಯಿತು. ಮತ್ತು ಶಮಿ 5 ಟೈಮ್ಸ್ ತೆಗೆದಿದ್ದಾರೆ ODIಸಲ್ಲಿ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ಶಮಿ ಒಬ್ಬರೇ, ಇನ್ನೆಲ್ಲ 3 ಸಲ ಅಷ್ಟೇ ತೆಗೆದಿರೋದು 5. ಈ ಶಮಿ ಮಾತ್ರ 5 ಟೈಮ್ಸ್ ತೆಗೆದಿದ್ದಾರೆ. ಇದು ನಿಜವಾಗ್ಲೂ ಗ್ರೇಟೇ. ಮತ್ತು ಇವ್ರು ಮಿಸ್ಫೀಲ್ಡ್ಸ್ ಎಲ್ಲ ನೋಡಿದ್ರೆ ಇಂಡಿಯಾದು ನೆಕ್ಸ್ಟ್ ಬರೋ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫುಲ್ಲು ಗರಮ್ ಆಗಿರೋದು ಮ್ಯಾಚು. ಅದರಲ್ಲಿ ಹಿಂಗೆ ಏನಾದರೂ ಮಿಸ್ಫೀಲ್ಡ್ಸ್ ಮಾಡಿದ್ರೆ ಪಕ್ಕ ಮ್ಯಾಚನ್ನು ಕಳ್ಕೊಬೇಕಾಗುತ್ತೆ. ಮ್ಯಾಚೆಲ್ಲ ಚೆನ್ನಾಗಿ ಗೆದ್ದಿದ್ದಾರೆ. ಪಾಕಿಸ್ತಾನವರು ಸೋತು ಬರ್ತಾಯಿದ್ದಾರೆ. ಅದು ಇಂಡಿಯಾ ಬದ್ಧ ವೈರಿಗಳು ಬೇರೆ. ಗೆಲ್ಲೋದು ಕಷ್ಟನೇ ಇರೋದು ಪಾಕಿಸ್ತಾನ ಅವ್ರಿಗೆ. ಬಟ್ ಈ ಥರ ನಮ್ಮ ಇಂಡಿಯಾವರು ಮಿಸ್ಫೀಲ್ಡ್ಸ್ ಮಾಡಿದ್ರೆ ಈಸಿಯಾಗಿ ಪಾಕಿಸ್ತಾನ ಅವರೇ ಗೆದ್ದೋಗ್ತಾರೆ ಅಷ್ಟೇ. ಮಿಸ್ಫೀಲ್ಡ್ಸ್ ಮಾಡಿದ್ರೆ ಕರೆಕ್ಟಾಗಿ ಆಡಬೇಕು. ಆಡ್ತಾರೆ ಅಂದ್ಕೊಂಡಿದ್ದೀನಿ, ನೋಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ವೀಡಿಯೋಸ್ ಹಾಕಿದ್ರೂ ಸಬ್ಸ್ಕ್ರೈಬ್ ಬರ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.